विष्णुप्रियायै नमो नमः। ॐ धनप्रदायै नमो नमः। ॐ विश्वजनन्यै नमो नमः। ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಸೊ ಈ ವ್ಲಾಗಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂತ ಅಂದರೆ, ಇವತ್ತು ವರಮಹಾಲಕ್ಷ್ಮಿ. ಸೊ ವರಮಹಾಲಕ್ಷ್ಮಿ ಫಸ್ಟ್ ಟೈಮ್ ನಾನು ಜರ್ಮನಿಯಲ್ಲಿ ಮಾಡ್ತಾ ಇರೋದು ಒಬ್ಬಳೆ. ಬಿಕಾಸ್ ಫ್ಯಾಮಿಲಿಯಿಂದ ದೂರ ಇರೋದಕ್ಕೋಸ್ಕರ ನನಗೂ ಭಾಳ ಇಂಟ್ರೆಸ್ಟು ಇಂಡಿಯನ್ ಫೆಸ್ಟಿವಲ್ಸ್ ಎಲ್ಲ ಮಾಡಬೇಕು ಅಂತ. ಹಾಗಾಗಿ ಇವತ್ತು ನಾನು ವರಮಹಾಲಕ್ಷ್ಮಿ ಮಾಡ್ತಾ ಇದ್ದೀನಿ ಮನೆಯಲ್ಲಿ. ಮತ್ತು ನನ್ನ ಅಡುಗೆ ನಾನು ಏನೆಲ್ಲ ನೈವೇದ್ಯ ಮಾಡ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ ಅಡುಗೆ ಅನ್ನೋದು ಕೂಡ ನೋಡೋಣ. ವರಮಹಾಲಕ್ಷ್ಮಿ ದಿವಸ ಹಬ್ಬದ ಊಟ ಏನಿರುತ್ತೆ ಅಂತ. ಹಾಗೆ ನಾನು ವರಮಹಾಲಕ್ಷ್ಮಿ ಪುಟ್ಟದಾಗೆ ಕುಂದಿರಿಸಿ ಒಂದು ಕಳಸ ಕುಂದಿರಿಸಿ ನಾನು ನಮ್ಮ ಮನೆಯಲ್ಲಿ ಲಕ್ಷ್ಮಿ ಕುಂದಿರಿಸ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಹೇಗೆಲ್ಲ ಇರುತ್ತೆ ನಂದು ಇವತ್ತು ಡೆಕೋರೇಷನ್, ಮತ್ತು ಹಾಗೆ ನನ್ನ ಹಬ್ಬದ ಊಟ ಏನಿರುತ್ತೆ, ಏನೆಲ್ಲ ಮಾಡ್ತಾ ಇದ್ದೀನಿ ಅಂತ ನೋಡೋಣಂತೆ. लक्ष्म्यै नमो नमः। ॐ विष्णुप्रियायै नमो नमः। ॐ धनप्रदायै नमो नमः। ॐ विश्वजनन्यै नमो नमः। ॐ महालक्ष्म्यै नमो नमः। ॐ विष्णुप्रियायै नमो नमः। ಸೊ ಫಸ್ಟಿಗೆ ನಾನು ಸ್ವಲ್ಪ ಇವಾಗ ಹೂರ್ಣ ಮಾಡಿಟ್ಟಿದ್ದೀನಿ, ಅದು ಗಟ್ಟಿಯಾಗಿದೆ. ಸೊ ಇದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ತುರಿನ ಹಾಕ್ತೀನಿ. ಕೊಬ್ಬರಿ ತುರಿ ಹಾಕಿದ್ರೆ ಭಾಳನೇ ಟೇಸ್ಟ್ ಆಗುತ್ತೆ. ಸೊ ಕೊಬ್ಬರಿ ತುರಿ ಹಾಕ್ಕೊಂಡ್ಬಿಟ್ಟು ಕಡುಬು ಮಾಡ್ತಾ ಇದ್ದೀನಿ, ಹೋಳಿಗೆ ಮಾಡ್ತಾ ಇಲ್ಲ. ಬಿಕಾಸ್ ಆಫ್ ಮೈ ಕಿಡ್ಸ್, ನನ್ನ ಮಕ್ಕಳ ಸಲುವಾಗಿ ನಾನು ಹೋಳಿಗೆ ಮಾಡ್ತಾ ಇಲ್ಲ, ಕಡುಬು ಮಾಡ್ತಾ ಇದ್ದೀನಿ. ಅವ್ರಿಗೆ ಈಸಿಲಿ ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ತಿನ್ಬೋದು ಅಂತ. ಸೊ ಬನ್ನಿ ಹೇಗೆ ನಾನು ಕಡುಬು ಮಾಡ್ತೀನಿ ಅಂತ ನೋಡೋಣ. ಸೊ ಹೂರ್ಣಕ್ಕೆ ಸ್ವಲ್ಪ ಕೊಬ್ಬರಿ ತುರಿನ ಹಾಕ್ತಾ ಇದ್ದೀನಿ. ಇದು ಭಾಳನೇ ಟೇಸ್ಟ್ ಆಗಿ ಅನಿಸುತ್ತೆ. ಬರೀ ಹೂರ್ಣದ್ದು ತಿನ್ನೋಕ್ಕಿಂತ ಬದಲಾಗಿ ಇದನ್ನು ಕೂಡ ಈ ಥರ ಮಾಡ್ಕೊಂಡು ತಿನ್ಬೋದು. ಇಟ್ ಟೇಸ್ಟ್ಸ್ ವೆರಿ ಯಮ್. ಕೊಬ್ಬರಿ, ಸ್ವಲ್ಪ ಗೋಡಂಬಿ ಮತ್ತು ಕೊತ್ತಂಬರಿ, ಬೆಳ್ಳುಳ್ಳಿ ಹಾಕಿಬಿಟ್ಟು ಈ ಮಸಾಲೆನ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಗ್ರೀನ್ ಪೀಸ್ನ ಹಾಕ್ತಾ ಇದ್ದೀನಿ, ಫ್ರೋಝನ್ ಗ್ರೀನ್ ಪೀಸ್, ಮತ್ತು ಆನಿಯನ್, ಟೊಮೆಟೊ. ಸೊ ಬನ್ನಿ ಹೇಗಾಗುತ್ತೆ ಅಂತ ನೋಡೋಣ.
प्लीज स्टँड नियर कसं आहे तिथे जा साईडला जा तिथे जा तिथे फ्लॉवर पॉट कडे जा ॐ विष्णुप्रियायै नमो नमः ॐ धनप्रदायै नमो नमः ॐ विश्वजनन्यै नमो नमः ॐ महालक्ष्म्यै नमो नमः ॐ विष्णुप्रियायै नमो नमः ॐ धनप्रदायै नमो नमः ॐ ಹಾಗೆ ನಾನು ಅಡುಗೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಪೂಜೆಗೆ ರೆಡಿ ಮಾಡಿಕೊಂಡೆ. ಪೂಜೆಗೆ ಎಲ್ಲ ಅಲಂಕಾರ ಮಾಡಿಬಿಟ್ಟು ಇಟ್ಟಾದಮೇಲೆ ನಾನು ಉದ್ದಿನ ಕಡ್ಡಿ ಬೆಳಗ್ಬಿಟ್ಟು ಹಾಗೆ ಮತ್ತು ಆರತಿ ಮತ್ತು ಮಂಗಳಾರತಿ ಕೂಡ ಮಾಡಿ ಹೀಗೆ ನನ್ನ ಮನೆಯಲ್ಲಿ ನಾವು ಹೇಗೆ ಶಾಸ್ತ್ರ ಮಾಡ್ತೀವಿ ಆ ಥರ ನನ್ನ ಮನೆಯಲ್ಲಿ ಪೂಜೆಯನ್ನು ಮಾಡಿಬಿಟ್ಟು ಮುಗಿಸಿದೆ. ನಿಮಗೆಲ್ಲ ಹೇಗೆ ಅನ್ನಿಸ್ತಾ ಇದೆ ನಮ್ಮ ಮನೆ ಪೂಜೆ ನೋಡಿಬಿಟ್ಟು? ಎಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಮತ್ತು ನಾನು ನನ್ನ ಮನೆಯಲ್ಲಿ ಎಲ್ಲನೂ ಡೆಕೋರೇಷನ್ ಓನಾಗಿ ನಾನೇ ಮಾಡಿರೋದು. ಸೊ ಇದೆಲ್ಲ ನನ್ನ ಹತ್ರ ಏನಿತ್ತು ಅದನ್ನಷ್ಟೇ ನಾನು ಬಳಸ್ಕೊಂಡ್ಬಿಟ್ಟು ಮನೆಯಲ್ಲಿ ಯಾವ ಪ್ಲ್ಯಾಂಟ್ಸ್ನ ಎಲ್ಲ ಇಟ್ಟು ಡೆಕೋರೇಷನ್ ಮಾಡಿದೆ. ಹೀಗೆ ನಮ್ಮ ಮನೆಯಲ್ಲಿ ಪುಟ್ಟದಾಗಿ ಲಕ್ಷ್ಮೀನ ಕುಂದ್ರಿಸ್ಬಿಟ್ಟು ಜರ್ಮನಿಯಲ್ಲಿ ನಾನು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿದ್ದೀನಿ. ಹೀಗೆ ಬರೋ ವಿಡಿಯೋಸ್ ಕೂಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೊನೆ ತನಕ ನೋಡಿ, ಏನೆಲ್ಲ ಮತ್ತೆ ಎಕ್ಸೈಟ್ಮೆಂಟ್ ಇದೆ ಅನ್ನೋದು ಕೂಡ ನೋಡ್ತೀರಂತೆ. ಹಾಗೆ ಪ್ರಸಾದನ ನೈವೇದ್ಯ ಮಾಡಿ ನಾನು ಏನೆಲ್ಲ ಅಡುಗೆ ಮಾಡಿದ್ದೆ ಎಲ್ಲನೂ ಕೂಡ ದೇವರಿಗೆ ನೈವೇದ್ಯ ಮಾಡಿದೆ. ಹಾಗೆ ಮಂಗಳಾರತಿ ಕೂಡ ಮಾಡಿದೆ. ಮತ್ತು ಕೊನೆಯದಾಗಿ ಕಾಯಿ ಒಡೆದ್ಬಿಟ್ಟು ಪೂಜೆಗೆ ಇಟ್ವಿ. ಸೊ ಹೀಗೆ ನಮ್ಮ ಮನೆಯಲ್ಲಿ ನಮ್ಮ ವರಮಹಾಲಕ್ಷ್ಮಿ ಪೂಜೆ ನಡೆದಿತ್ತು. विश्वजनन्यै नमो नमः ॐ महालक्ष्म्यै नमो नमः ॐ विष्णुप्रिया. ಸೊ ಕೊನೆಯದಾಗಿ ಸಾಯಂಕಾಲಕ್ಕೆ ನಾನು ಮತ್ತೆ ಸೀರೆ ಉಟ್ಕೊಂಡ್ಬಿಟ್ಟು ನಮ್ಮ ಮನೆಯಲ್ಲಿ ಮುಗಿಸ್ಕೊಂಡು ನಾನು ನನ್ನ ಫ್ರೆಂಡ್ ಮನೆಗೆ, ಅವರ ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನು ಆಚರಿಸೋದಕ್ಕೆ ಹೋಗಿದ್ದೆ. ಅವರು ಎಲ್ಲರಿಗೂ ಮನೆಗೆ ಫ್ರೆಂಡ್ಸ್ನ ಇನ್ವೈಟ್ ಮಾಡಿದರು. ಇಟ್ ವಾಸ್ ಸೋ ಬ್ಯೂಟಿಫುಲ್. ಎಲ್ಲರ ಜೊತೆ ಮತ್ತೆ ಒಮ್ಮೆ ನಮ್ಮ ಕಲ್ಚರ್ನ, ನಮ್ಮ ಟ್ರೆಡಿಷನ್ನ ನಾವು ಫಾಲೋ ಮಾಡೋದು ಜರ್ಮನಿಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿ ಅನಿಸುತ್ತೆ. ಹೋಮ್ ಅವೇ ಫ್ರಮ್ ಹೋಮ್ ಥರನೇ ಅನ್ನಿಸ್ತು. ನಾವು ಇಂಡಿಯಾದಲ್ಲೇ ಇದ್ದೀವಿ ಅನ್ನೋ ಥರ ಅನ್ನಿಸ್ತು. ಸೊ ಇವ್ರ ಮನೆಯಲ್ಲೂ ಕೂಡ ಹಬ್ಬದ ಅಡುಗೆ ಎಲ್ಲ ಮಾಡಿದರು. ಊಟ ಮಾಡ್ಕೊಂಡ್ಬಿಟ್ಟು ಅಲ್ಲೇ ನಮ್ಮ ಪೂಜೆನ ಮುಗಿಸ್ಕೊಂಡ್ಬಿಟ್ಟು ಸಾಯಂಕಾಲದಕ್ಕೆ ಹೀಗೆ ನಮ್ಮ ವರಮಹಾಲಕ್ಷ್ಮಿ ಮತ್ತು ನಮ್ಮ ಜರ್ಮನಿಯಲ್ಲಿ ಇಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ನಿಮಗೆ ಈ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ. ಹೀಗೆ ನೋಡ್ತಾ ಇದ್ದೀರಲ್ಲ, ಎಷ್ಟು ಎಲ್ಲ ಪುಳಿಯೋಗರೆ, ಸಂಡಿಗೆ ಮತ್ತು ಅಡುಗೆ ಏನೇನೆಲ್ಲ ಇರುತ್ತೆ ಹಬ್ಬದ ಅಡುಗೆನ ಮಾಡಿದರು. ಹಾಗೆ ಕೊನೆಯದಾಗಿ ಅವ್ರ ಮನೆಯಲ್ಲೂ ಕೂಡ ಪೂಜೆಯನ್ನು ಮುಗಿಸ್ಕೊಂಡು ಹೀಗೆ ಲಕ್ಷ್ಮಿನ ಕುಂದಿರಿಸಿದ್ರು. ಪೂಜೆನ ಮುಗಿಸ್ಕೊಂಡ್ಬಿಟ್ಟು ನಾವು ನಮ್ಮ ಮನೆಗೆ ರಿಟರ್ನ್ ಆದ್ವಿ. ಸೊ ಇದಾಗಿತ್ತು ನನ್ನ ವರಮಹಾಲಕ್ಷ್ಮಿ ವ್ಲಾಗ್. ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಹೀಗೆ ಬರೋ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನಮ್ಮ ಜರ್ಮನಿಯಲ್ಲಿ ಏನೆಲ್ಲ ಇಂಡಿಯನ್ ಕಲ್ಚರ್ಸ್ ಕೂಡ ನಡೆಯುತ್ತೆ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಂಟಿಲ್ ದೆನ್ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.